ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ BSK ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತಹ BBMP ಎ ಖಾತಾ. ಪ್ರೆಸೆಂಟ್ ಈಗ ನಮ್ಗೆ ಈ ಖಾತಾ ಕೂಡ ಆಗಿದೆ ಅಂತ ಲೊಕೇಶನ್ ಅಲ್ಲಿ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿ ಇದು ನಮ್ಗೆ 960 ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಬಾಡಿಗೆ ಬರುವಂತಹ ಮನೆ. ಇದು ಈಗ ಎಕ್ಸಾಕ್ಟ್ ನಾನು ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಕೆಳಗಡೆ ನೋಡಬಹುದು ಫುಲ್ ನಮ್ಗೆ ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಪಕ್ಕದಲ್ಲಿ ನಮ್ಗೆ 1 BHK ಹೌಸ್ಗೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ನಮ್ಗೆ ಎಲ್ಲಾ ಮನೆಗಳಿಗೂ ಗ್ಯಾಸ್ ಪ್ರಾವಿಷನ್ಗೂ ಮತ್ತೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಕಾವೇರಿ ವಾಟರ್ ಕೂಡ ನಮ್ಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. ಜೊತೆಗೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೆ ಸಂಪು ಬಂದ್ಬಿಟ್ಟು 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು, ಜೊತೆಗೆ ಬೋರ್ವೆಲ್ಗೂ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ವಾಲ್ಗೆ ಫುಲ್ ನಮ್ಗೆ 7 ಅಡಿವರೆಗೂ ನಮ್ಗೆ 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಈ ತರ ಇದೆ. ಇಲ್ಲೂ ಕೂಡ ನಮ್ಗೆ ಗ್ರಾನೈಟ್ ಕೊಟ್ಟಿರುವಂತದ್ದು, ಸ್ಟೇರ್ಕೇಸ್ ಗೆ ಕ್ಲೀನಿಂಗ್ ಅಲ್ಲ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಫ್ಲೋರ್ ಹೋಗ್ತೀವಲ್ವಾ, ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆಗೆ ಈ ಕಾರಿಡಾರ್ ಗೆ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಸೆಟ್ ಬ್ಯಾಕ್ ಕೂಡ ನಮ್ಗೆ ಪ್ರಾವಿಷನ್ 2 ಫೀಟ್ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ ಕುಬೇರನ್ ಮೂಲೆ ಬೆಳೆದಿರುವಂತಹ ಲೊಕೇಶನ್ ಇದು. ಸೂಪರ್ ಆಗಿದೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್. ಈಗ ನಾವು ನೋಡ್ತಾರ ಮೈನ್ ಡೋರ್ ಬಂದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಎಲ್ಲಾ ಮನೆಗಳಿಗೂ ನಮ್ಗೆ ಈಸ್ಟ್ ಫೇಸಿಂಗ್ ಬರುವಂತದ್ದು. ಇದು ನಮ್ಗೆ 1 BHK ಹೌಸ್. ಈಗ ಸೆಕ್ಯೂರಿಟಿ ಇರುವಂತದ್ದು ಮನೆ ಇದು. ಎದುರುಗಡೆ ಟಿವಿ ಕ್ಯಾಬಿನೆಟ್ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಿಚನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ರೂಮು, ಜೊತೆಗೆ ಒಂದು ವಾರ್ಡ್ರೋಬ್ ಕೂಡ ನಮ್ಗಾಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು. ಈ ಪೋರ್ಷನ್ ನಲ್ಲಿ ಬಾತ್ರೂಮ್ ಇದೆ. ಈ ತರ ನಮ್ಗೆ 1 BHK ಹೌಸ್ ನ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಇರೋದಕ್ಕೆ ಮಾಡಿರುವಂತಹ 2 BHK ಹೌಸ್ ಲಕ್ಸುರಿ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗ್ಬೇಕಾಗಿರೋ ಸ್ಟೇರ್ ಕೇಸ್ ಏನಿದೆ ಅದು ಕೂಡ ನಮ್ಗೆ ಟೋಟಲ್ ನಮ್ಗೆ 4 ಅಡಿ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಬಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕಾಲು ಜಾರಬಾರ್ದು ಅನ್ನೋದಕ್ಕೆ ಈ ಪೋರ್ಷನ್ ಅಲ್ಲಿ ರಫ್ ಕೂಡ ಮಾಡಿರುವಂತದ್ದು. ವರ್ಕ್ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಕಾರಿಡಾರ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮ್ಗೆ WPC ವರ್ಕ್ ವಿತ್ LED ಲೈಟ್, ಹಿಂದೆಗಡೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲೆಲ್ಲ ನಮ್ಗೆ ಮನೆ ಆಗಿರೋದ್ರಿಂದ ಈ ವೆಂಟಿಲೇಷನ್ ಫಿಕ್ಸ್ ಅಂತ ಹೇಳ್ಬೋದು ಈಗ ಪ್ರೆಸೆಂಟ್. ಬಟ್ ಅಲ್ಲಿ ಮನೆ ಕಟ್ಟಿದ್ರು ಕೂಡ ಅವ್ರು ಸೆಟ್ ಬ್ಯಾಕ್ ಬಿಡ್ತಾರೆ. ಈ ಪೋರ್ಷನ್ ಇಂದ ವೆಂಟಿಲೇಷನ್ ಕೂಡ ನಮ್ಗೆ ಚೆನ್ನಾಗಿದೆ. ಇದು ಬಂದು ನಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಇರೋದಕ್ಕೆ ಮಾಡಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಫಸ್ಟ್ ಫ್ಲೋರ್ ಫುಲ್ ವುಡ್ ಎಲ್ಲ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಡೋರ್ ನಮ್ಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಚೆನ್ನಾಗಿದೆ ನೋಡಿ. ಒಳ್ಳೆ ಕರೆನ್ಸಿ ಇರುವಂತಹ ಡೋರ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಖುಷಿ ಆಯ್ತು ಮನೆ ನೋಡಿ. ಈ ಲೊಕೇಶನ್ ಅಲ್ಲಿ ಈ ತರ ಕಟ್ಟಿರೋದು ತುಂಬಾ ಖುಷಿ ಆಯ್ತು ನೋಡಿ. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲಿ ವುಡ್ ಪ್ಯಾನಲ್ ಮಾಡಿದ್ದಾರೆ. ಜೊತೆಗೆ ಒಂದು ಟಿವಿ ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಪೂಜಾ ಮನೆಗೆ ಪ್ರಾವಿಷನ್ ಮಾಡಿದ್ದಾರೆ. 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬಾರ್ಡರ್ ಗಳಲ್ಲಿ ಗೋಲ್ಡನ್ ಮೆಟಲ್ ಯೂಸ್ ಮಾಡಿರುವಂತದ್ದು. ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್ ಇದೆ. ಶೆಲ್ಫ್ ನಮ್ಗೆ ದೊಡ್ಡದಾಗಿ ಮಾಡಿದ್ದಾರೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಇದೆ. ಆ ಪೋರ್ಷನ್ ಅಲ್ಲಿ ನಾವು ಚೇರ್ ಹಾಕೊಂಡು ಕುತ್ಕೋಬಹುದು. ಜೊತೆಗೆ ಒಂದು ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಜಾಗ ಈ ಲಿವಿಂಗ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ವಿಂಡೋ ಇದೆಲ್ಲ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಬಟ್ ಇದು ಫಸ್ಟ್ ಫ್ಲೋರ್ ಅಲ್ಲಿ ಮಾತ್ರ ವುಡ್ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಮ್ಗೆ ಬೇರೆ ಇರುವಂತಹ ಮರಗಳನ್ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ನೋಡಿ ಆರ್ಚ್ ಒಂದು ಕೊಟ್ಟಿದ್ದಾರೆ ವಿತ್ LED ಲೈಟ್. ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಮಾಡ್ಯುಲರ್ ಕಿಚನ್ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ಮಿಗೆ ಆಕ್ವಾಗಾರ್ಡ್ಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. 2 ಬಾಕ್ಸ್ ಗಳಿಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ 2 ಬಾಕ್ಸ್ ಗಳಿಗೆ ಈ ಕಡೆ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮೇಲ್ಗಡೆ ಪ್ರಾವಿಷನ್ ಮಾಡಿರುವಂತದ್ದು. ಈ ತರ ಬರುತ್ತೆ ನಮ್ಗೆ. ಹ್ಯಾಂಡಲ್ ಗಳ ಅವಶ್ಯಕತೆ ಇಲ್ದಿರ ಇದನ್ನ ನಮ್ಗೆ ಬಿಟ್ಟಿರೋದ್ರಿಂದ ಈ ತರ ಓಪನ್ ಮಾಡ್ಕೊಳ್ಬಹುದು. ಚೆನ್ನಾಗಿದೆ. ಮತ್ತೆ ಈ ಪೋರ್ಷನ್ ವಾಲ್ಗೆ ನೋಡ್ಬೋದು ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಕೂಲಿಂಗ್ ಗ್ಲಾಸ್ ನ ಯೂಸ್ ಮಾಡಿರೋದ್ರಿಂದ ಇನ್ನರ್ ಔಟರ್ ಗೊತ್ತಾಗಲ್ಲ ಅಂತ ಹೇಳ್ಬೋದು ವಿತೌಟ್ ಲೈಟ್ ಅಲ್ಲಿ. ಇದ್ರ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ವಿತ್ ಟಫಾಂಗ್ ಗ್ಲಾಸ್. ಇಲ್ಲೂ ಕೂಡ ನಮ್ಗೆ
ವೆಟ್ರಫೈ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. WPC ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಜಿಮ್ಮಿಗೆ ಪಾಯಿಂಟ್ ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಎಕ್ಸಾಕ್ಟ್ ಆಗೋದಕ್ಕೆ ಅಲ್ಲಿ ಪೈಪ್ ಕೊಟ್ಟಿರುವಂತದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲಿ ಅಂದ್ರೆ ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು, ಅಷ್ಟು ಜಾಗ ಈ ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಕಿಚನ್ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ತುಂಬಾ ಕ್ಲೀನ್ ಆಗಿ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಖುಷಿ ಆಯ್ತು ನೋಡಿ. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ ಇದ್ದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ನೋಡಿ ಸನ್ಲೈಟ್ ಬರ್ತಾ ಇದೆ, ಇದು ಪರ್ಮನೆಂಟ್ ಸನ್ಲೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಕಡೆ ನಮ್ಗೆ ಕಾರ್ನರ್ ಆಗಿರೋದ್ರಿಂದ ಈ ಲೈಟ್ ಫಿಕ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ನೋಡಿ ಟಾಪ್ ಟು ಬಾಟಮ್ ವರ್ಗು, ವಾಲ್ ಟು ವಾಲ್ ವರ್ಗು ನಮ್ಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಾರ್ಡ್ರೋಬ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್, ಒಂದು ಡ್ರೆಸ್ಸಿಂಗು, ಜೊತೆಗೆ ಒಂದು ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಒಂದು ಲ್ಯಾಪ್ಟಾಪ್, ಒಂದು ಏರಿಯಾ ತೊಡ ನಮ್ಗೆ ಮಾಡಿರುವಂತದ್ದು. ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ವಿತ್ POP ವರ್ಕ್ ಕೂಡ ನಮ್ಗೆ ಗ್ರ್ಯಾಂಡ್ ಆಗಿ ಒಂದಿಲ್ಲ ಅಂದ್ರೆ ಚೆನ್ನಾಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಸ್ಪೇಸ್ ಅಂತೂ ತುಂಬಾ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ಫ್ಲೋರಿಂಗ್ ಇದೆಲ್ಲ ಅದು ನಮ್ಗೆ ಗ್ರಾನೈಟ್, ಲಪತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಟೈಲ್ಸ್ ಎಲ್ಲ ಲಪತ್ರ ಗ್ರಾನೈಟ್. ಈ ಪೋರ್ಷನ್ ಅಲ್ಲಿ ವಾಲ್ ಗಳಿಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಯೂಸ್ ಮಾಡಿರುವಂತದ್ದು. ಜಾಗ್ವಾರ್ ಐಟಮ್ಸ್ ಎಲ್ಲ ನಮ್ಗೆ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಬಂದ್ ಬರ್ಬೇಕು, ಅದೊಂದು ಪೆಂಡಿಂಗ್ ಇರುವಂತದ್ದು ಈ ಪೋರ್ಷನ್. ಬಟ್ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ, ಚೆನ್ನಾಗಿದೆ. ಹಾಲ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. 100% ವಿಸಿಟಿಂಗ್ ಮಾಡಿದ್ರೆ ಲೈಕ್ ಅಂತೂ ಮಾಡೇ ಮಾಡ್ತೀರಾ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಮಾಡಿರುವಂತದ್ದು. ಇನ್ ಕೇಸ್ ವಾಷಿಂಗ್ ಮಿಷಿನ್ ಇದೆ ಕೂಡ ಇಲ್ಲಿ ಇಟ್ಕೋಬಹುದು, ಅದಕ್ಕೂ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಪಾಯಿಂಟ್ ಕೊಟ್ಟಿದ್ದಾರೆ, ಅಂದ್ರೆ ಪವರ್ ಸಾಕೆಟ್ ಇದೆ, ಇನ್ಲೈಟ್ ಇದೆ, ಔಟ್ಲೈಟ್ ಕೂಡ ನಮ್ಗೆ ಇರುವಂತದ್ದು. ಈ ಬಾತ್ರೂಮ್ ಬಂದು ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಸೇಮ್ ವರ್ಕ್ ಮಾಡಿದ್ದಾರೆ ಟಾಪ್ ಟು ಬಾಟಮ್ ವರೆಗೂ 2x4 ಬೆಡ್ರೂಮ್ ಟೈಲ್ಸ್. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ನಮ್ಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಇಲ್ಲೊಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಈ ಪೋರ್ಷನ್ ಅಲ್ಲಿ. ಇದ್ರ ಪಕ್ಕದಲ್ಲಿ ಬರುವಂತದ್ದೇ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ತುಂಬಾ ವಿಶಾಲವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಚೆನ್ನಾಗಿದೆ. ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು ವಿಂಡೋ ವಿತ್ POP ವರ್ಕ್ ವಿತ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ, ವಿತ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿತ್ ಸ್ಟೋರೇಜ್. ಹೀಗಿದೆ ನೋಡಿ, ಅದ್ಭುತವಾಗಿದೆ ಕಣ್ರಿ, ಸಾಕತ್ತಾಗಿದೆ. ಖುಷಿ ಆಗ್ತದೆ ಮನೆ ನೋಡಿ. ಬನಶಂಕರಿ ಥರ್ಡ್ ಸ್ಟೇಜ್ ಪಕ್ಕಾ BBMP ಎ ಖಾತಾ ಅಂಡ್ ಈ ಖಾತಾ ಕೂಡ ಇವಾಗ ಪ್ರೆಸೆಂಟ್ ರಿಜಿಸ್ಟ್ರೇಷನ್ ಗೆ ಏನ್ ಈ ಖಾತಾ ಆಗ್ಬೇಕು ಅಂತ ಹೇಳ್ತಾರೆ ಗೌರ್ಮೆಂಟ್ ರೂಲ್ಸ್, ಅದೆಲ್ಲ ನಮ್ಗೆ ಪೇಪರ್ ರೆಡಿ ಇದೆ ಅಂತಾನೆ ಹೇಳ್ಬೋದು. ಈಗ ಏನಾದ್ರು ಪ್ರಾಪರ್ಟಿನ ನೋಡಿ ಪೇಪರ್ ನ ತಗೊಂಡೋಗಿ ಲಾಯರ್ಗೆ ಲೀಗಲ್ ಕೊಟ್ರೆ ವಿತಿನ್ 1 ಡೇದಲ್ಲಿ ನಿಮ್ಗೆ ಲೀಗಲ್ ಬರುವಂತಹ ಪೇಪರ್ ಇದ್ದು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಮಾಡಿರುವಂತಹ ಮನೆ ಇದು. ಮನೆ ಬಂದು ನಮ್ಗೆ ಓನರ್ ಇರುವಂತಹ ಕಟ್ಟಿರುವಂತಹ ಮನೆ ತುಂಬಾ ಅದ್ಭುತವಾಗಿ ಬಂದಿದ್ದಾರೆ. ಬನ್ನಿ ವೀಕ್ಷಕರ, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಸೆಕೆಂಡ್ ಫ್ಲೋರ್ಗೂ ನೋಡ್ಬೋದು ಸ್ಟೇರ್ ಕೇಸ್ ನಮ್ಗೆ ತುಂಬಾ ವಿಶಾಲವಾಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ವಾಲ್ಗೆಲ್ಲ ನೋಡ್ಬೋದು 2x4 ಬೆಡ್ರೂಮ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಲೆಫ್ಟ್ ಸೈಡ್ ಅಲ್ಲೂ ಕೂಡ ನಮ್ಗೆ SS ವರ್ಗೂ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಬಟ್ ಏನಂದ್ರೆ ಫಸ್ಟ್ ಫ್ಲೋರ್ಗೂ ಸೆಕೆಂಡ್ ಫ್ಲೋರ್ಗೂ ಸ್ವಲ್ಪ ಸಣ್ಣ ಪುಟ್ಟ ಮಾಡಿಫೈ ನ ಮಾಡಿರುವಂತದ್ದು, ಇಂತ ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಇದನ್ನ ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಹಾಲು ಇಲ್ಲಿ ಕೆಳಗಡೆ ವುಡ್ ಪ್ಯಾನಲ್ ಫುಲ್ ಮಾಡಿದ್ರು. ಇಲ್ಲಿ TV ಕ್ಯಾಬಿನೆಟ್ ಮತ್ತೆ ಪೂಜಾ ಒಂದು ಮಾಡಿದ್ದಾರೆ. ಬಟ್ ಸ್ಪೇಸ್ ಎಲ್ಲ ಒಂದೇ. ಈ ಪೋರ್ಷನ್ ಒಂದು ಸೆಮಿ ಒಂದು 6 ತರ ಮಾಡಿದ್ದಾರೆ. ಇದು ಮಾಮೂಲಿ ಕಿಚನ್, ಇದು ಯುಟಿಲಿಟಿ. ಅಲ್ಲಿ ನಮ್ಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ರು ಈ ಪೋರ್ಷನ್ ಅಲ್ಲಿ. ಅಲ್ಲಿ 2 ಬಾಕ್ಸ್ ಗಳು ಮಾಡಿದ್ರು ಫಸ್ಟ್ ಫ್ಲೋರ್ ಅಲ್ಲಿ, ಇಲ್ಲಿ ಮಾಡಿಲ್ಲ. ಇದು ಮಾಮೂಲಿ ಮಾಸ್ಟರ್ ಬೆಡ್ರೂಮ್ ವಿತ್ POP. ಇದು ಸೇಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಕೂಡ ನಮ್ಗೆ ಸೇಮ್ ಇದೆ ನೋಡಿ. ಇಲ್ಲಿ ಹ್ಯಾಂಡ್ ವಾಶ್ ಇದು ಕೊಟ್ಟಿದ್ದಾರೆ, ಕೆಳಗಡೆ ಆಚೆ ಕಡೆನೆ ಕೊಟ್ಟಿದ್ರು, ಅಷ್ಟೇ ಡಿಫ್ರೆನ್ಸ್ ಆಗಿರುವಂತದ್ದು. ಇನ್ನೇನ್ ಚೇಂಜಸ್ ಏನಿಲ್ಲ, ಸೇಮ್ ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ ಇರೋದು, ಅಂತ ದೊಡ್ಡ ಚೇಂಜಸ್ ಎಲ್ಲ ಏನಿಲ್ಲ. ಇನ್ ಮಾಮೂಲಿ ವಾಷಿಂಗ್ ಮಿಷಿನ್ ಇದೆ, ಕಾಮನ್ ಬಾತ್ರೂಮ್ ವಿತ್ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ 2 BHK ಹೌಸ್. ಬನ್ನಿ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಹಾಗೆ ಕಂಟಿನ್ಯೂ ಆಗಿದೆ. ಇಲ್ಲಿ ವಾಲ್ಗಳಿಗೂ ಕೂಡ ವೆಟ್ರಫೈ ಟೈಲ್ಸ್ ಹಾಗೆ ನಮ್ಗೆ ಕಂಟಿನ್ಯೂ ಆಗಿರುವಂತದ್ದು. ಎಕ್ಸಾಕ್ಟ್ ಈಗ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರ್ ಏನಿದೆಯೋ ಹಾಗೆ ಮಾಡಿರುವಂತದ್ದು. ಹಾಲು, TV ಕ್ಯಾಬಿನೆಟ್ ವಿತ್ ಪೂಜಾ ವಿತ್ ಕಿಚನ್ ವಿತ್ ಯುಟಿಲಿಟಿಗೆ ಪ್ರಾವಿಷನ್ ಮಾಡಿರುವಂತದ್ದು ಹಾಗೆ ಬಂದಿದೆ. ಇದೆಲ್ಲ ನಮ್ ಸೇಮ್ ಫಸ್ಟ್ ಫ್ಲೋರ್ ಹೇಗಿದೆಯೋ ಹಾಗೆ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಗೆ ಪ್ರಾವಿಷನ್ ಮಾಡಿರುವಂತದ್ದು ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ
ವಾಷಿಂಗ್ ಮಿಷಿನ್ ಏರಿಯಾ, ಕಾಮನ್ ಬಾತ್ರೂಮ್ ವಿತ್ ಚಿಲ್ಡ್ರನ್ಸ್ ಬೆಡ್ರೂಮ್ ವಿತ್ POP ವಿತ್ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೂಮ್. 3 ಫ್ಲೋರ್ ಅಲ್ಲೂ ಕೂಡ ನಮಗೆ 2 BHK 3 ಮನೆ ಇದೆ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ 1 BHK ಇದೆ. ಒಂದು ಮನೆಗೆ 20,000 ಅಂದ್ರೂ ಕೂಡ ನಮ್ಗೆ 70,000 ಬರುತ್ತೆ. 70,000 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಹೌಸ್. ಈಗ ಟೆರೆಸ್ ಬಂದಿದ್ದೀನಿ. ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ತೋರಿಸ್ತೀನಿ ನೋಡಿ. ಈ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್. ನಾಯಂಡಹಳ್ಳಿಗೆ ಹೋಗ್ಬೇಕಾದ್ರೆ ಔಟರ್ ರಿಂಗ್ ರೋಡ್ ಅಲ್ಲಿ ಬರುವಂತಹ ಅಪಾರ್ಟ್ಮೆಂಟ್ ಅದು ಸರ್ಕಲ್ ಇದೆ, ಹೊಸಕೆರೆಹಳ್ಳಿ ಸರ್ಕಲ್ ಅಲ್ಲಿ ಬರುವಂತಹ ಅಪಾರ್ಟ್ಮೆಂಟ್. ಇಲ್ಲಿಂದ ಔಟರ್ ರಿಂಗ್ ರೋಡ್ ಬಂದು ನಮ್ಗೆ 1.2 ಕಿಲೋಮೀಟರ್ ಬರುತ್ತೆ. ಹೊಸಕೆರೆಹಳ್ಳಿಲಿ ಬರುವಂತಹ ದತ್ತಾತ್ರೇಯ ದೇವಸ್ಥಾನ ಜಸ್ಟ್ ಒಂದು 500 ಮೀಟರ್ ಇದೆ. ಹೊಸಕೆರೆಹಳ್ಳಿಲಿ ಬರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ನಮ್ಗೆ 1 ಕಿಲೋಮೀಟರ್ ಇದೆ. ಹಿಟ್ಮಡ್ಗುದಲ್ಲಿ ಬರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ನಮ್ಗೆ ಜಸ್ಟ್ ಒಂದು 600 ಮೀಟರ್ ಇದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಎಕ್ಸಾಕ್ಟ್ ಕುಬೇರನ ಮೂಲಲ್ಲಿ ಟ್ಯಾಂಕಿಗೆ ಪ್ರಾವಿಷನ್ ಕೂಡ ಮಾಡಿದ್ರೆ 2 ಟ್ಯಾಂಕಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಔಟರ್ ಲೊಕೇಶನ್ ನೋಡಿ ಫುಲ್ಲು ಮನೆಗಳಾಗಿದೆ. ಇಲ್ಲೊಂದು ಮನೆ ತೋರಿಸ್ತೀನಿ ನೋಡಿ. ಈ ಮನೆ ನೋಡಿದ್ರಲ್ಲ, ಇದು ಕೂಡ ನಾನು ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಕೂಡ ಇದೆ. 2 BHK ಮೇಲ್ಗಡೆ ಡೂಪ್ಲೆಕ್ಸ್ 30-40 ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ನಾರ್ತ್ ಡೋರ್. ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಇದು. ಇದ್ರ ಮನೆ ಮುಂದೆಗಡೆನೆ ಇರುವಂತಹ ಮನೆ. ಇದು ಸೌತ್ ವೆಸ್ಟ್ ಕಾರ್ನರ್ 960ರಲ್ಲಿ ಕಟ್ಟಿರುವಂತಹ ಮನೆ. ಇದು ಅಂದ್ರೆ 960 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಮನೆ ಇದು. ಔಟರ್ ಲೊಕೇಶನ್ ಅಂತೂ ತುಂಬಾ ಇಂಪ್ರೂವ್ಮೆಂಟ್ ಏರಿಯಾ. ಟಾಟಾ ಪ್ರಮೋಟ್ ಅಪಾರ್ಟ್ಮೆಂಟ್ ಇದೆ. ಈ ಪೋರ್ಷನ್ ಇನ್ನೊಂದು ಅಪಾರ್ಟ್ಮೆಂಟ್ ನಡೀತಾ ಇದೆ. ಜೊತೆಗೆ ಗ್ಲೋಬಲ್ ಕಾಲೇಜ್ ತುಂಬಾ ಕ್ಲೋಸ್ ಆಗಿ ಕಾಣಿಸುತ್ತೆ ನೋಡಿ ನಮ್ಗೆ. ಅಲ್ಲಿದೆ ನೋಡಿ, ಇದು ಗ್ಲೋಬಲ್ ಕಾಲೇಜ್. RR ನಗರದಲ್ಲಿ ಬರುವಂತಹ ಗ್ಲೋಬಲ್ ಕಾಲೇಜ್ ಇದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. BSK ಥರ್ಡ್ ಸ್ಟೇಜ್ ಅಲ್ಲಿ ಬರುವಂತಹ BBMP ಏಕತಾ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತದ್ದು. 960 ಅಡಿಲಿ ಕಟ್ಟಿರುವಂತಹ 2 BHK ಹೌಸ್ 3 ಇದೆ. 1 BHK ಹೌಸ್ ಹೊಂದಿರುವಂತದ್ದು. ಓನರ್ ಇದ್ಕೊಂಡು ರೆಂಟಲ್ ಇನ್ಕಮ್ ಬರುವಂತಹ ಮನೆ ಈ ಮನೆ ಆಗಿದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಹಾಗೆ ಬೆಂಗಳೂರಲ್ಲಿ ಇರುವಂತಹ ಪ್ರಾಪರ್ಟಿಗಳಿಗೆ ಈ ಖಾತಾ ಮಾಡಿಸ್ಕೊಡ್ಬೇಕು, ಇಲ್ಲಾಂದ್ರೆ ಲೋನ್ಗೆ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.